ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯ ಅಂತಿಮ ಹಂತದ ಆಟಗಳು ಈಗಾಗಲೇ ಶುರುವಾಗಿದೆ. ಇನ್ನು 3 ವಾರದ ಆಟದಲ್ಲಿ ಈಗಾಗಲೇ ಒಂದೂವರೆ ವಾರದ ಆಟ ಅಷ್ಟೇ ಬಾಕಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕೊನೆಯ ಹಂತದ ಆಟ ಇದೆಯಲ್ಲ, ಅದು ಬೇರೆ ರೀತಿಯಾದಂಥ ಆಟ. ಈಗ ಇರುವಂಥ ಆಟ ಮತ್ತು ಮುಂದಿನ ವಾರದ ಆಟ ಇದು ಮಾತ್ರ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಕೊನೆಯ ವಾರದ ಆಟ ಕನ್ಸಿಡರೇ ಮಾಡಲಿಕ್ಕೆ ಆಗೋದಿಲ್ಲ. ಹೇಗೆ ಬೇಕಾದರೂ ಕೂಡ ಅದಲು ಬದಲು ಆಗಬಹುದು. ಮತ್ತು ಲಾಸ್ಟ್ ವಾರ ಅನ್ನುವಂತಹ ಒಂದು ಸೆಂಟಿಮೆಂಟ್ ಕೂಡ ಇದ್ದೇ ಇರ್ತದೆ. ಜೊತೆಗೆ ಎಮೋಷನಲ್ ಆಗೂ ಕೂಡ ಕೆಲವೊಂದು ಸನ್ನಿವೇಶಗಳು ಇರ್ತವೆ. ಹಾಗಾಗಿ ಅದನ್ನು ಆಟ ಅಂತೇಳಿ ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಈ ಒಂದೂವರೆ ವಾರದ ಆಟ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್ ಮತ್ತು ತುಂಬ ಕ್ರೂಷಿಯಲ್. ಈ ಹಂತದಲ್ಲಿ ಯಾರು ಎಡವುತ್ತಾರೆ, ಯಾರು ಸರಿ ಹೋಗ್ತಾರೆ, ಯಾರು ಬದಲಾಗ್ತಾರೆ, ಯಾರು ಬದಲಾಗೋದಿಲ್ಲ ಅನ್ನೋದು ಕೂಡ ಕ್ಲಿಯರ್ ಆಗಲಿದೆ. ಆದರೆ ಈ ಕೊನೆಯ ಹಂತದ ಆಟದಲ್ಲಿ ಈಗ ದೊಡ್ಡ ಏಟನ್ನು ತಿಂತ ಇರೋದು ಮಾತ್ರ ಉಸ್ತುವಾರಿಯಾಗಿರುವಂತಹ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿರುವಂಥ ರಜತ್. ಅಸಲಿಗೆ ರಜತ್ ಇಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿ. ರಜತ್ಗೆ ಯಾವುದೇ ಕಾರಣಕ್ಕೂ ಕೂಡ ಟ್ರೋಫಿಯನ್ನು ಕೊಡಬಾರದು ಅನ್ನೋದು ಕೆಲವರ ಅಭಿಪ್ರಾಯ. ಆದರೆ ಎಲ್ಲೋ ಒಂದು ಕಡೆ ಆತ ಆಟ ಆಡ್ತಿದ್ದಂಥ ಶೈಲಿ ಮತ್ತು ಆತ ಹೋಗ್ತಿದ್ದಂಥ ರೀತಿ ಇದನ್ನು ಗಮನಿಸಿದರೆ ಆತನಿಗೆ ಎಲ್ಲಾದರೂ ಫೈನಲ್ಗೆ ಅವಕಾಶವನ್ನು ಕೊಟ್ಬಿಟ್ಟು ಆತನನ್ನೇ ಟ್ರೋಫಿ ಹಿಡಿಯುವಂತೆ ಮಾಡಿಬಿಡ್ತಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇತ್ತು. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ನಲ್ಲಿ ಎಲ್ಲೋ ಕೂಡ ಫೇರ್ ಆ್ಯಂಡ್ ಕ್ಲಿಯರ್ ಆಗಿ ನಡೆಯೋದಿಲ್ಲ ಅನ್ನೋದು ಕೂಡ ನಿಮಗೂ ಕೂಡ ಗೊತ್ತಿರೋದೇ ಅಲ್ವಾ. ಹಾಗಾಗಿ ಎಲ್ಲಿ ಚಿಕ್ಕ ಬದಲಾವಣೆ ಆಗಿ ದೊಡ್ಡದೊಂದು ಅವು ಷಡ್ಯಂತ್ರನೇ ನಡೆದು ಬಿಡುತ್ತಾ ಅನ್ನುವಂಥದ್ದು ಕೂಡ ಸಾಕಷ್ಟು ಜನರಲ್ಲಿ ಇದ್ದಂಥ ಪ್ರಶ್ನೆ. ಬಟ್ ಆದರೆ ಈ ರಜತ್ಗೀಗ ಬಿಗ್ ಬಾಸ್ ಟೀಮ್ನವರು ಹೇಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮುಟ್ಟಿ ಮುಟ್ಟಿ ನೋಡ್ಕೊಬೇಕು ಅಂತೇಳಿ ಹೇಳ್ತಾರಲ್ಲ, ಆ ರೀತಿ ಕೊಟ್ಟಿದ್ದಾರೆ. ಬಹುಶಃ ರಜತ್ ಆತನ ಜೀವನದಲ್ಲಿ ಮಾಡಿದಂತಹ ಬಹುದೊಡ್ಡ ಎಡವಟ್ಟುಗಳು ಈಗ ಒಂದೊಂದಾಗಿ ಹೊರಗಡೆ ಬರ್ತಿದ್ದಾವೆ. ಇದೇ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಇದೇ ರಜತ್ತು ಉಸ್ತುವಾರಿ ಬೇರೆಯವರು ಮಾಡಿದಾಗ ಅವ್ರ ಮೇಲೆ ಹರಿಹಾಯ್ದಂಥ ಪರಿ ಈಗ ಉಲ್ಟಾ ಹೊಡಿತಿದೆ. ಕರ್ಮ ರಿಟರ್ನ್ಸ್ ಅಂತೇಳಿ ಹೇಳ್ತಾರಲ್ಲ, ಆ ರೀತಿ ಆಗಿದೆ ರಜತ್ ಪರಿಸ್ಥಿತಿ. ಅಸಲಿಗೆ ಇವತ್ತು ಕರ್ಮ ರಿಟರ್ನ್ ಆಗಿದೆ. ಅದು ಕೂಡ ಯಾವ ಪರಿ ರಿಟರ್ನ್ ಆಗಿದೆ ಅಂತ ಹೇಳಿದ್ರೆ ಬಹುಶಃ ನೀವು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ. ಆ ಪರಿಯಲ್ಲಿ ರಿಟರ್ನ್ ಆಗಿದೆ. ಬಿಗ್ ಬಾಸ್ ಮನೆಯ ಆಟ ಕ್ಷಣಕ್ಕೂ ಕೂಡ ರೋಚಕತೆಯನ್ನು ಪಡ್ಕೊಳ್ತಿದೆ. ಕ್ಷಣಕ್ಕೂ ಕೂಡ ಬೇರೆದೇ ದಿಕ್ಕಿನತ್ತ ಸಾಗ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೋ ಜನ ಸ್ಪರ್ಧಿಗಳು ಇಲ್ಲಿ ಒಂದು ರೀತಿಯಲ್ಲಿ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಅಂತಲ್ಲ, ಪ್ರತಿನಿತ್ಯವೂ ಕೂಡ ಏನಾದರೂ ಒಂದು ಹೊಸತನವನ್ನು ತರಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ಬಟ್ ಅದನ್ನು ಮಾಡಲಿಲ್ಲ. ಬರೀ ಈ ಸೀಸನ್ನು ಜಗಳ, ಕಿತ್ತಾಟ, ಹೊಡೆದಾಟ, ರಂಪಾಟ ಇದಕ್ಕೆ ಸಾಕ್ಷಿಯಾಗೋಯಿತು. ಒಂದು ಚೂರು ಕ್ರಿಯೇಟಿವಿಟಿ ಅನ್ನೋದಿಲ್ಲ, ಒಂದು ಚೂರು ಎಂಟರ್ಟೈನ್ಮೆಂಟ್ ಅನ್ನೋದಿಲ್ಲ. ಬರೀ ಬೇಡದಿದ್ದ ವಿಚಾರದಲ್ಲೇ ಈ ಸೀಸನ್ ಪಾಪ್ಯುಲರ್ ಆಗಿದ್ದೆ ಹೊರತು ಬೇಕಾಗಿದ್ದ ವಿಚಾರದಲ್ಲಲ್ಲ. ಈ ನಡುವೆ ಈ ಸೋಮವಾರ ಮತ್ತು ಮಂಗಳವಾರ ನಡೆದಂಥ ಟಾಸ್ಕ್ ಇದೆಯಲ್ಲ, ಇದರಲ್ಲಿ ರಜತ್ ಬಂಡವಾಳವು ಕೂಡ ಬಯಲಾಗಿದೆ. ಉಸ್ತುವಾರಿ ಹೇಗಿರಬೇಕು ಅನ್ನೋದು ಮತ್ತೊಮ್ಮೆ ರಜತ್ಗೆ ಪಾಠ ಮಾಡುವಂಥ ಅವಕಾಶವೂ ಕೂಡ ಒದಗಿ ಬಂದಿದೆ. ಇದೇ ರಜತ್ತು ಚೈತ್ರ ಕುಂದಾಪುರ ಉಸ್ತುವಾರಿ ಆಗಿದ್ದಂಥ ಸಂದರ್ಭದಲ್ಲಿ ಆಡಿದಂಥ ಪ್ರತಿ ಮಾತುಗಳು ಕೂಡ ಈಗ ರಿಟರ್ನ್ ಬರ್ತಿದ್ದಾವೆ. ಅದಕ್ಕೆ ಹೇಳೋದು ಕರ್ಮ ರಿಟರ್ನ್ಸ್ ಅಂತೇಳಿ. ಈಗ ಹಾಗೆ ಆಗಿದೆ. ರಜತ್ಗೆ ಅಕ್ಷರಶಃ ಕರ್ಮ ರಿಟರ್ನ್ ಆದಂತಾಗಿದೆ. ರಜತ್ಗೆ ಈಗ ನೆಮ್ಮದಿಯೇ ಇಲ್ಲದಂತಾಗಿದೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಉಸ್ತುವಾರಿ, ಮತ್ತೊಂದು ಕಡೆ ಕ್ಯಾಪ್ಟನ್ ಆದರೂ ಕೂಡ ಬಿಗ್ ಬಾಸ್ ಮನೆಯ ಈ ಫೈನಲ್ ಟಿಕೆಟ್ ಸಿಗೋದಿಲ್ಲ ಅನ್ನುವಂತಹ ಒಂದು ಹೊಟ್ಟೆ ಉರಿ. ಇದ್ರ ಜೊತೆಗೆ ತನಗೆ ಕ್ಲೋಸ್ ಇರೋರು ಎಲ್ಲಿ ಫೈನಲ್ ಟಿಕೆಟನ್ನು ಪಡೆಯೋದಿಲ್ವೇನೋ, ನಾನು ಎದುರಾಳಿ ಅಂತೇಳಿ ಅಂದ್ಕೊಂಡಿದ್ದವನು, ನಾನು ಕಾಲೆಳಿತಾ ಇದ್ದವನು, ನಾನು ಒಂದು ವೇಳೆ ಅವರನ್ನು ಈಗ ಫಾರ್ ಎಕ್ಸಾಂಪಲ್ ಮಂಜು ಅಥವಾ ಗೌತಮಿಯನ್ನು ನೋಡಿದ್ರೂ ಕೂಡ ಆಗೋದಿಲ್ಲ ಯಾರಿಗೆ, ರಜತ್ಗೆ. ಇವರಿಗೆ ಹೋಗೋಗಿ ನಾನು ಟಿಕೆಟನ್ನು ಕೊಡಬೇಕಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಹೀಗಿರುವಾಗ ರಜತ್ಗೆ ಈಗ ಅಸಲಿ ಸಂಕಷ್ಟ ಶುರುವಾಗಿದೆ ಅಂತಲೇ ಹೇಳ್ಬೋದು. ರಜತ್ಗೆ ಯಾವ ರೀತಿ ಗೂಟವನ್ನು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಮೇಲೆ ಹೇಳೋಕ್ಕೂ ಕೂಡ ಸಾಧ್ಯವಿಲ್ಲ, ಆ ಕಡೆ ಈ ಕಡೆ ತಿರುಗೋಕ್ಕೂ ಕೂಡ ಸಾಧ್ಯವಿಲ್ಲ. ಆ ರೀತಿಯಾದಂಥ ಗೂಟವನ್ನು ಹೊಡೆದಿಟ್ಟಿದ್ದಾರೆ. ಅದೇ ಕಾರಣಕ್ಕೆ ಹೇಳೋದು ಇಲ್ಲಿ ಎಲ್ಲವೂ ಕೂಡ ಹೇಗೆ ಬೇಕೋ ಹಾಗೆ ಬದಲಾಯಿಸ್ಬಿಡ್ತಾರೆ ಅಂತೇಳಿ. ಬಿಗ್ ಬಾಸ್ ಮನೆಯಲ್ಲಿ ನಾನೇ ದೊಡ್ಡ ಪುಡಾಂಗು, ನಾನೇ ದೊಡ್ಡ ನಾಯಕ, ನಾನೇ ದೊಡ್ಡ ಆಟಗಾರ, ನಾನು ಹೇಳ್ದಂಗೆ ಎಲ್ಲದೂ ಕೂಡ ನಡೆಯುತ್ತೆ, ನಾನು ಬಂದ ಮೇಲೇ ಎಲ್ಲರೂ ಕೂಡ ಬದಲಾಗಿದ್ದು ಅನ್ನುವಂತಹ ಬಿಲ್ಡಪ್ಪನ್ನು ಕೊಟ್ಕೊಳ್ಳುವಂಥ ರಜತ್ಗೆ ಈಗ ಸರಿಯಾಗಿ ಇಟ್ಟಿದ್ದಾರೆ ಬಿಗ್ ಬಾಸ್ ಟೀಮ್ನವರು. ಅದರಲ್ಲೂ ಕೂಡ ಈಗ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಂದಂಥ ರಜತ್ತು ಈ ಅಂತಿಮ ಘಟ್ಟದ ಹೋರಾಟ, ಅಂದರೆ 3 ವಾರಗಳಿರುವಂತಹ ಈ ಸಂದರ್ಭದಲ್ಲಿ ಅಂತಿಮ ಹಂತದ ಹೋರಾಟದಲ್ಲಿ ರಜತ್ ಕ್ಯಾಪ್ಟನ್ ಆಗಿ ದೊಡ್ಡ ಎಡವಟ್ಟಾದಂತಾಗಿದೆ. ಸೋಲು ಗೆಲುವಿನ ಚಿಂತೆ ರಜತ್ಗೆ ಇಲ್ಲ. ಆದರೂ ಕೂಡ ಕ್ಯಾಪ್ಟನ್ ಆಗಿರೋದ್ರಿಂದ ನಾಮಿನೇಷನ್ ಬಗ್ಗೆ ಭಯ ಕಾಡದೇ ಇದ್ದರೂ ಕೂಡ ಮುಂದೆ ದೊಡ್ಡ ತಲೆನೋವು ಮಾತ್ರ ಕಾಯ್ತಾ ಇದೆ. ಅದಕ್ಕೆ ಕಾರಣ ಆಗಿರೋದು ಇನ್ನುಳಿದ ಸ್ಪರ್ಧಿಗಳ ಜಗಳ. ಈ ವಾರ ಟಿಕೆಟ್ ಟು ಫಿನಾಲೆ ಟಾಸ್ಕನ್ನು ನೀಡಲಾಗಿತ್ತು. ಇದೆಲ್ಲರಿಗೂ ಕೂಡ ಬಹಳ ಮುಖ್ಯವಾಗಿದೆ. ಈ ಫಿನಾಲೆ ಟಿಕೆಟನ್ನು ಪಡಿಬೇಕು ಅನ್ನುವಂತಹ ಭರದಲ್ಲಿ ಎಲ್ಲರೂ ಕೂಡ ನಿಯಮಗಳನ್ನು ಗಾರಿಗೆ ತೂರ್ತಾ ಇದ್ದಾರೆ.
ಇದರಿಂದ ಕ್ಯಾಪ್ಟನ್ ರಜತ್ಗೆ ತೊಂದರೆ ಆಗ್ತಿದೆ. ಪದೇ ಪದೇ ಉಸ್ತುವಾರಿಯಾಗಿರುವಂತಹ ರಜತ್ ಎಲ್ಲೋ ಒಂದು ಕಡೆ ನಿಭಾಯಿಸೋದಕ್ಕೆ, ತನ್ನ ಉಸ್ತುವಾರಿಯನ್ನು ನಿಭಾಯಿಸೋದಕ್ಕೆ ಸೋತಿದ್ದೇನೆ ಅನ್ನೋದನ್ನು ಒಪ್ಪಿಕೊಂಡು ಆಲ್ಟರ್ನೇಟಿವ್ ದಾರಿಯನ್ನು ಹಿಡಿತಾ ಇದ್ದಾನೆ. ಉಸ್ತುವಾರಿ ಆಗಿರುವಂಥ ರಜತ್ ಎಲ್ಲರ ತಪ್ಪುಗಳನ್ನು ನೋಡಿ ಹೇಳಬೇಕು. ಆದರೆ ಕೆಲವು ಸ್ಪರ್ಧಿಗಳನ್ನು ಮಾತ್ರ ಟಾರ್ಗೆಟ್ ಮಾಡಿರುವಂಥ ಈತ ಅವರ ತಪ್ಪುಗಳನ್ನು ಮಾತ್ರ ಹೇಳ್ತಿದ್ದಾನೆ ಹೊರತು ಬೇರೆಯವರ ತಪ್ಪನ್ನು ಹೇಳ್ತಿಲ್ಲ. ಜೊತೆಗೆ ತಾನು ಮಾಡಿದಂಥ ತಪ್ಪನ್ನು ಕೂಡ ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ. ಟಾಸ್ಕ್ಗಳು ಎಷ್ಟು ಚೆನ್ನಾಗಿ ನಿಭಾಯಿಸ್ಬೋದು ಅನ್ನೋದರ ಕಡೆಗೆ ಗಮನವನ್ನು ನೀಡೋದು ಬಿಟ್ಟು ಬರೀ ಜಗಳ, ಬರೀ ಕಾಲಹರಣ ಮತ್ತು ಬರೀ ಬೇಡದೇ ಇರೋದ್ರ ಬಗ್ಗೆನೇ ಮಾತನಾಡ್ತಿದ್ದಾನೆ. ಜೊತೆಗೆ ಸ್ಪರ್ಧಿಗಳಿಗೂ ಕೂಡ ಇದರ ಬಗ್ಗೆ ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನು ಮಾಡ್ತಿಲ್ಲ. ಕಿರಿಚೋದು, ಕೂಗೋದು, ತನ್ನದೇ ನಿರ್ಧಾರ ಸರಿ ಎನ್ನುವಂಥ ಹಠಮಾರಿ ಧೋರಣೆಯನ್ನು ತೋರಿಸ್ತಿರೋದು, ಇವೆಲ್ಲದಕ್ಕೂ ಕೂಡ ರಜತ್ ದೊಡ್ಡ ಬೆಲೆನೇ ಮುಂದೆ ತೆರಬೇಕಾಗುತ್ತೆ ಅನ್ನುವಂತಹ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಆತನಿಗಿಲ್ಲ. ಈ ಹಿಂದೆ ಚೈತ್ರ ಕುಂದಾಪುರ ಉಸ್ತುವಾರಿ ಮಾಡಿದಾಗ ರಜತ್ ಸಿಕ್ಕಾಬಟ್ಟೆ ಎಗರಾಡಿದ್ದ. ಟಾಸ್ಕ್ ರದ್ದಾಗುವಂಥ ಮಟ್ಟಕ್ಕೆ ಹೋಗಿದ್ದ. ಸಿಕ್ಕಾಬಟ್ಟೆ ಅಗ್ರೆಸಿವ್ ಆಗಿ ವರ್ತಿಸಿದ್ದ. ಈಗ ಸ್ವತಃ ರಜತ್ ಉಸ್ತುವಾರಿ ನಿಭಾಯಿಸಿರೋದ್ರಿಂದ ಈಗ ಆತನಿಗೆ ಕಷ್ಟ ಏನೆನ್ನೋದು ಗೊತ್ತಾಗ್ತಿದೆ. ರಜತ್ ಈ ಸ್ಥಿತಿಯಲ್ಲಿ ಒದ್ದಾಡೋದನ್ನು ನೋಡಿದ್ರೆ ಸಾಕಷ್ಟು ಜನ ಮಜಾ ಆಗ್ತಿದೆ ಅಂತಲೂ ಕೂಡ ಹೇಳ್ತಿದ್ದಾರೆ. ತ್ರಿವಿಕ್ರಮ್ ಕೂಡ ಲೇವಡಿಯನ್ನು ಮಾಡ್ತಿದ್ದಾನೆ. ಇನ್ಫ್ಯಾಕ್ಟ್ ತ್ರಿವಿಕ್ರಮ್ ಮತ್ತು ಅವರ ತಂಡಕ್ಕೆ ಸಿಕ್ಕಾಬಟ್ಟೆ ಸಪೋರ್ಟ್ ಮಾಡ್ದ ಉಸ್ತುವಾರಿ ಮಾಡುವಾಗ. ಉಸ್ತುವಾರಿ ಮಾಡುವವನು ಸ್ವಲ್ಪ ತಪ್ಪಾಗಿ ನಡೆದುಕೊಂಡ್ರೂ ಕೂಡ ಇನ್ನುಳಿದವರ ಭವಿಷ್ಯ ಏರುಪೇರಾಗ್ತಿದೆ. ಹೀಗಾಗಿ ಉಸ್ತುವಾರಿ ಅನ್ನೋದು ಬಹಳ ಜವಾಬ್ದಾರಿಯುತವಾದಂಥ ಕೆಲಸ. ಈ ವೇಳೆ ಎಡವಟ್ಟು ಮೇಲೆ ಎಡವಟ್ಟನ್ನು ಮಾಡ್ತಾ ಹೋಗಿದ್ದಾನೆ ಈ ಉಸ್ತುವಾರಿ ರಜತ್. ಇದು ವೀಕ್ಷಕರ ಅಸಮಾಧಾನಕ್ಕೂ ಕೂಡ ಕಾರಣವಾಗಿದೆ. ಒಂದು ವೇಳೆ ರಜತ್ ಉಸ್ತುವಾರಿ ಸರಿಯಿಲ್ಲ ಅಂತೇಳಿ ಅನಿಸಿದ್ರೆ ವೀಕ್ಷಕರಿಂದ ನಿರೀಕ್ಷಿತ ಪ್ರಮಾಣದ ಓಟ್ ಬಾರದೇ ಇರಬಹುದು. ಹಾಗಾಗಿ ರಜತ್ ಮುಖದಲ್ಲಿ ಈಗ ಟೆನ್ಷನ್ ಕೂಡ ಕಾಣಿಸ್ತಿದೆ. ಸ್ಟ್ರಾಂಗ್ ಸ್ಪರ್ಧಿ ಅಂತೇಳಿ ಕರೆಸ್ಕೊಳ್ತಿದ್ದಂಥ ಮತ್ತು ತನಗೆ ತಾನೇ ಬಿಲ್ಡಪ್ಪನ್ನು ಕೊಡ್ಕೊಳ್ತಿದ್ದಂಥ ರಜತ್ ಬೆಂಡೆತ್ತುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಏನೇ ಹೇಳಿದ್ರು ಕೂಡ ತನ್ನದೇ ಸರಿ ಅಂತ ಹೇಳ್ಬಿಟ್ಟು ಕೂಗಾಡಿಕೊಂಡು ವಾದವನ್ನು ಮಾಡುತ್ತಿದ್ದಂಥ ಈತನಿಗೆ ಈಗ ಕಿಚ್ಚ ಸುದೀಪೇ ಸರಿಯಾಗಿ ಪಾಠವನ್ನು ಕಲಿಸುವಂಥ ಅವಶ್ಯಕತೆ ಇದೆ. ತಾನು ಮಾಡಿದ್ದೇ ಸರಿ, ತಾನು ಹೇಳಿದ್ದೇ ರೂಲ್ಸು, ತಾನು ಮಾಡಿದ್ದೇ ರೂಲ್ಸು, ನನಗೆ ಹೇಗೆ ಬೇಕೋ ಹಾಗೆ ಬೇಕು ಅನ್ನೋದರಲ್ಲಿ ಈತ ಬಂಟ. ಬರೀ ಅದೇ ರೀತಿ ಮಾತಾಡಿಕೊಂಡು ಅದೇ ರೀತಿ ನಡ್ಕೊಂಡಿರ್ತಾವನು. ಇವನಿಗೆ ಈಗ ಸಿಕ್ಕಿರುವಂಥ ಶಾಕ್ ಇದೆಯಲ್ಲ, ಇದು ಅತಿ ದೊಡ್ಡ ಶಾಕ್ ಅಂತಲೇ ಹೇಳ್ಬೋದು. ರಜತ್ ಬಹುಶಃ ಕಲ್ಪನೆಯನ್ನು ಕೂಡ ಮಾಡಿರಲಿಲ್ಲ ಅನಿಸುತ್ತೆ ಈ ರೀತಿ ಆಗುತ್ತೆ ಅಂಥೇಳಿ. ಬಟ್ ಇವತ್ತಿಗೆ ರಜತ್ಗೆ ದೊಡ್ಡ ಶಾಕೆ ಸಿಕ್ಕಿದಂಗಾಗಿದೆ. ಅದರಲ್ಲೂ ಕೂಡ ರಜತ್ ಇವತ್ತಿನ ಈ ಹಂತದಲ್ಲಿ ರಜತ್ಗೆ ಯಾರೂ ಕೂಡ ಕಲ್ಪನೆಯನ್ನು ಮಾಡಿಕೊಳ್ಳದಂತಹ ಹೊಡೆತವನ್ನೇ ಬಿಗ್ ಬಾಸ್ ತಂಡದವರು ಕೊಟ್ಟಿದ್ದಾರೆ, ಬಿಗ್ ಬಾಸ್ನವರು ಕೂಡ ಕೊಟ್ಟಿದ್ದಾರೆ, ಮುಂದೆ ಸುದೀಪ್ ಕೂಡ ಕೊಡ್ತಾರೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಯಾಕಂತ ಹೇಳಿದ್ರೆ ಈ ಪ್ರಶ್ನೆ ಕೇಳ್ತಾರೆ, ನೀನು ಉಸ್ತುವಾರಿ ಆಗಿದ್ದಾಗ ಏನು ಮಾಡಿದ್ದೆ, ನೀನು ಉಸ್ತುವಾರಿ ಆಗಿದ್ದಾಗ ಹೇಗೆಲ್ಲ ನಡೆದುಕೊಂಡೆ, ಅದೇ ಬೇರೆಯವರು ಉಸ್ತುವಾರಿ ಆಗಿದ್ದಾಗ ನೀನು ಏನು ಹೇಳಿದ್ದೆ, ಏನು ಮಾಡಿದ್ದೆ, ನೆನಪಿದೆಯಾ ಅನ್ನುವಂಥ ಪ್ರಶ್ನೆಯೂ ಕೂಡ ಬರುತ್ತೆ. ಹಾಗಾಗಿ ಈಗ ರಜತ್ಗೆ ಟೆನ್ಷನ್ ಹೆಚ್ಚಾಗಿದೆ. ಈಗ ನಿಜವಾಗ್ಲೂ ಕೂಡ ರಜತ್ ಉಳಿವು ಅಳಿವು ಎರಡೂ ಕೂಡ ಈಗ ಉಳಿದಿರುವಂಥದ್ದು ವೀಕ್ಷಕರ ಕೈಯಲ್ಲಿ ಮತ್ತು ಇತರ ಸ್ಪರ್ಧಿಗಳ ಕೈಯಲ್ಲಿ ಅನ್ನೋದರಲ್ಲಿ ಡೌಟೇ ಇಲ್ಲ. ಇದು ಅಸಲಿ ಆಟದ ಮತ್ತೊಂದು ಭಾಗ ಅಂತಲೂ ಕೂಡ ಹೇಳ್ಬೋದು. ನಿಮಗೇನಿಸುತ್ತೆ ಸ್ನೇಹಿತರೆ ರಜತ್ನ ಈ ಉಸ್ತುವಾರಿಯ ಬಗ್ಗೆ ಮತ್ತು ರಜತ್ ಒನ್ ಸೈಡು ಆಟವಾಡಿರೋದ್ರ ಬಗ್ಗೆ ಮತ್ತು ಸರಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.